ಸ್ನೇಹಿತರೆ, ಇಂದು ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಆರಂಭವಾಗಿದೆ. ಭಾರತ ಮೊದಲ ಖಾಸಗಿ ಆರ್ಬಿಟಲ್ ರಾಕೆಟ್ ವಿಕ್ರಮ್-1 ಯಶಸ್ವಿಯಾಗಿದೆ ಬಾಹ್ಯಾಕಾಶಕ್ಕೆ ಹಾರಿದೆ. ಇದನ್ನು ಹೈದರಾಬಾದ್ ಮೂಲದ ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ ಅಭಿವೃದ್ಧಿಪಡಿಸಿದೆ. ಆದರೆ ಈ ರಾಕೆಟ್ ಒಂದೇ ದಿನದಲ್ಲಿ ಸಿದ್ಧವಾಗಿಲ್ಲ. ಸ್ಕೈರೂಟ್ ಏರೋಸ್ಪೇಸ್ ಕಂಪನಿ 2018ರಲ್ಲಿ ಸ್ಥಾಪನೆಯಾಯಿತು. ಸುಮಾರು 8 ವರ್ಷಗಳ ಸಂಶೋಧನೆ, ಪರೀಕ್ಷೆಗಳು, ವಿನ್ಯಾಸ ಮತ್ತು ಸಾವಿರಾರು ಗಂಟೆಗಳ ಶ್ರಮದ ನಂತರ ವಿಕ್ರಮ್-1 ಸಿದ್ಧವಾಯಿತು. ಈ ಸಾಧನೆಯ ಹಿಂದೆ ನೂರಾರು ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳು ಸಮೇತ ಪರಿಶ್ರಮ ಅಡಗಿದೆ. ಸ್ನೇಹಿತರೆ, ವಿಕ್ರಮ್-1 ವಿಶೇಷತೆ ಏನು ನಾವು ನೋಡೋದಾದರೆ, ಈ ರಾಕೆಟ್ ಸುಮಾರು 22 ಮೀಟರ್ ಎತ್ತರದ ಹೊಂದಿದ್ದು, ಇದು 350 kg ಪೇಲೋಡ್ ಅನ್ನು ಲೋ ಅರ್ತ್ ಆರ್ಬಿಟ್ ಅಲ್ಲಿಗೆ ಕೊಂಡೊಯ್ಯುವ ಸಾಮರ್ಥ್ಯ ಸಮೇತ ಹೊಂದಿದೆ. ಈ ಮುಖ್ಯ ಹಂತಗಳಲ್ಲಿ ಘನ ಇಂಧನ ಸಾಲಿಡ್ ಫ್ಯೂಲ್ ಬಳಸಲಾಗಿದ್ದು, ಅಂತಿಮ ಶಕ್ತಿ ತಿದ್ದುಪಡಿ ಮಾಡಲು 3D ಪ್ರಿಂಟ್ ಮಾಡಿದ ದ್ರವ ಇಂಧನ ಇಂಜಿನ್ ಬಳಸಲಾಗಿದೆ. ಇದು ಭಾರತದ ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ದೊಡ್ಡ ಸಾಧನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಮುಖ್ಯದಲ್ಲಿ ಇಂತಹ ಸಾಧನೆಗಳೆಲ್ಲ ನಮ್ಮ ಇಸ್ರೋ ಸ್ಪೇಸು ಮಾಡ್ತಾಯಿತ್ತು, ಅದು ಗೌರ್ಮೆಂಟ್ದು. ಆದರೆ ಈಗ ಮಾಡಿರೋದು ಮಾತ್ರ ಇವಾಗ ಅಮೇರಿಕಾದ ಯಾವ ರೀತಿ ಪ್ರೈವೇಟಲ್ಲಿ ಮಾಡ್ತಾ ಇದೆಯೋ ಒಂದಷ್ಟು ಇದೇ ನಮ್ಮ ರೀತಿ ನಮ್ಮ ಭಾರತದಲ್ಲಿ ಸಮೇತ ಈಗ ಪ್ರೈವೇಟ್ ಕಂಪ್ನಿ ಸಮೇತ ಸಾಧನೆ ಮಾಡಿದೆ ಅಂತಲೇ ಹೇಳ್ಬೋದು. ಒಂದು ಹೊಸ ಇತಿಹಾಸ ಸೃಷ್ಟಿ ಮಾಡಿದ್ದೇನೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಕೆಟ್ ಯಾವ ಸ್ಥಳದಿಂದ ಹಾರಿತು ಅಂತ ನೋಡೋದಾದರೆ, ಈ ಐತಿಹಾಸಿಕ ಉಡಾವಣೆ ಆಂಧ್ರ ಪ್ರದೇಶ ಶ್ರೀಹರಿಕೋಟದ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ನಡೆಯಿತು. ಕೌಂಟ್ಡೌನ್ ಪೂರ್ಣಗೊಂಡ ನಂತರ ರಾಕೆಟ್ ಯಶಸ್ವಿಯಾಗಿ ಆಕಾಶಕ್ಕೆ ಮತ್ತು ಸುಮಾರು 450 ಕಿಲೋಮೀಟರ್ ಎತ್ತರದ ಲೋ ಅರ್ತ್ ಆರ್ಬಿಟ್ ತಲುಪಿತು. ಈ ಮಿಷನ್ನಲ್ಲಿ ಹಲವು ತಾಂತ್ರಿಕ ಹಾಗೂ ವಾಣಿಜ್ಯ ಪೇಲೋಡ್ಗಳನ್ನು ಬಾಹ್ಯಾಕಾಶಕ್ಕೆ ಕೊಂಡೊಯ್ಯಲಾಯಿತು. ಸ್ಕೋಪ್ ಉಪಗ್ರಹ ಸ್ಕೈರೂಟ್ ಸಂಸ್ಥೆಯ ಸ್ವಂತ ತಂತ್ರಜ್ಞಾನ ಪರೀಕ್ಷಾ ಉಪಗ್ರಹ ಭವಿಷ್ಯದ ಮಿಷನ್ಗಳಿಗೆ ಅಗತ್ಯವಾದ ವ್ಯವಸ್ಥೆಗಳನ್ನು ಪರೀಕ್ಷಿಸಲು ಬಳಸಲಾಗುತ್ತದೆ. ಇನ್ನು ಸೋಲಾರ್ S3 ಗ್ರಹ ಸ್ಪೇಸ್ ಸಂಸ್ಥೆಯ ಸಣ್ಣ ಉಪಗ್ರಹ ಹೊಸ ನ್ಯಾನೋ ಉಪಗ್ರಹ ತಂತ್ರಗಳನ್ನು ಪರೀಕ್ಷಿಸುವುದು ಇದರ ಉದ್ದೇಶ ಸಮೇತ ಅಂತಲೇ ಹೇಳ್ಬೋದು. ಇನ್ನು ಎಂಬರೆನ್ಸ್ ಕಸ್ಮೋಸರ್ವಸ್ ಸ್ಪೇಸ್ ಅಭಿವೃದ್ಧಿಪಡಿಸಿದ ರೋಬೋಟಿಕ್ ತಂತ್ರಜ್ಞಾನ ಭವಿಷ್ಯದಲ್ಲಿ ಬಾಹ್ಯಾಕಾಶದಲ್ಲಿ ತೇಲುವ ಕಸದ ಸ್ಪೇಸ್ ಸಂಗ್ರಹಣೆ ಉಪಯೋಗುವ ತಂತ್ರಜ್ಞಾನವನ್ನು ಸಮೇತ ಪರೀಕ್ಷಿಸುತ್ತದೆ. ಇನ್ನು ಡೆಡ್ ಬರ್ಡ್ ತಂತ್ರಜ್ಞಾನ ಪೇಲೋಡ್ ಬಾಹ್ಯಾಕಾಶದಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಪರೀಕ್ಷಿಸಲು ಬಳಸುವ ಸಾಧನ ಅಂತಲೇ ಹೇಳ್ಬೋದು. ಇದರ ಜೊತೆಗೆ ಕೆಮಿಕ್ ಬಲೂಮ್ ಎಂಬ ಕಲಾತ್ಮಕ ಪೇಲೋಡ್ ಮತ್ತು ಭಾರತದ ಒಂದು ಅಕ್ಕಿ ಕಾಳುಗೆ ಇನ್ನೂ ಕಮ್ಮಿ ಇರುವಷ್ಟು ಇದು ಒಂದು ಇದನ್ನು ಕಳಿಸಿದ್ದಾರೆ. ಅದರಲ್ಲಿ ವಿಜ್ಞಾನಿಗಳಾದ CV ರಾಮನ್ ಅವರು ಮತ್ತು ವಿಕ್ರಮ್ ಸಾರಾಭಾಯಿ ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರಿಗೆ ಗೌರವ ಸೂಚಿಸುವ 18 ಕ್ಯಾರೆಟ್ ಚಿನ್ನದ ಸೂಕ್ಷ್ಮ ರಾಕೆಟ್ ಕೂಡ ಕೊಂಡೊಯ್ಯಲಾಯಿತು ಅಂತ ಹೇಳ್ಬೋದು. ಮೇಯ್ನಾಗಿ ಎಲ್ಲರೂ ಆಶ್ಚರ್ಯ ಪಡುವ ವಿಷಯ ಏನಂದರೆ, ಇಲ್ಲಿದೆ ನೋಡಿ ಸ್ನೇಹಿತರೆ, ಅದರಲ್ಲಿ ಒಂದರಲ್ಲಿ ಅಬ್ದುಲ್ ಕಲಾಂ ಅವ್ರದ್ದು, ಸರ್ CV ರಾಮನ್ ಅವರು ಮತ್ತು ಸಾರಾಭಾಯಿ ಅವ್ರದ್ದೆಲ್ಲ ಸಮೇತ ಅವರ ನೆಚ್ಚಿನ ಗುರುಗಳಂತೆ ಅವರೆಲ್ಲನೂ ಜ್ಞಾಪಕಕ್ಕೋಸ್ಕರ ಮತ್ತು 18 ಕ್ಯಾರೆಟ್ ಚಿನ್ನದ ಒಂಥರ ಸೂಕ್ಷ್ಮ ರಾಕೆಟ್, ಅದರೊಳಗೆ ಸೂಕ್ಷ್ಮ ರಾಕೆಟ್ ಕೂಡ ಕೊಂಡೊಯ್ಯಲಾಗಿತ್ತು. ಅದು ಚಿನ್ನದು, ಸರ್ವೇ ಸಮಯದಲ್ಲ ಚಿನ್ನದದು. ಈ ಸಾಧನೆ ಏಕೆ ಮಹತ್ವದ್ದು ಅಂತ ನಾವು ನೋಡೋದಾದರೆ, ಇದುವರೆಗೆ ಭಾರತದ ಬಾಹ್ಯಾಕಾಶ ಉಡಾವಣೆಯಲ್ಲಿ ಇಸ್ರೋ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇತ್ತು. ಈಗ ಖಾಸಗಿ ಕಂಪನಿ ಯಶಸ್ವಿಯಾಗಿ ಆರ್ಬಿಟಲ್ ರಾಕೆಟ್ ಉಡಾಯಿಸಿರುವುದು ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಹೊಸ ಯುಗಕ್ಕೆ ನಾಂದಿ ಆಡಿದೆ ಅಂತಲೇ ಹೇಳ್ಬೋದು. ಇದು ಒಂದು ಹೊಸ ಇತಿಹಾಸನೇ ಸೃಷ್ಟಿ ಮಾಡಿದೆ ಅಂತಲೇ ಹೇಳ್ಬೋದು ನಮ್ಮ ಭಾರತನೇ. ಈ ಸಾಧನೆಯಿಂದ ಹೊಸ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಲಿವೆ, ವಿದೇಶಿ ಹೂಡಿಕೆ ಹೆಚ್ಚಾಗುವ ಸಾಧ್ಯತೆ ಇದೆ. ಸಣ್ಣ ಉಪಗ್ರಹ ಉಡಾವಣೆಯಲ್ಲಿ ಭಾರತಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಅವಕಾಶ ಸಿಗಬಹುದು. ಭಾರತದ ಖಾಸಗಿ ಬಾಹ್ಯಾಕಾಶ ಉದ್ಯಮಿ ವೇಗವಾಗಿ ಬೆಳೆಯುವ ನಿರೀಕ್ಷೆ ಸಮೇತ ಇದೇನೆ ಅಂತ ಹೇಳ್ಬೋದು. ಮೊದಲು ಅಲ್ಲಿ ಇಸ್ರೋದಲ್ಲಿ ಕೆಲಸ ಮಾಡೋರು ಇಬ್ಬರು ಸ್ನೇಹಿತರು ಅವರೇ ಆದ ಬಂದ್ಬಿಟ್ಟು ಸ್ವಂತ ಕಂಪ್ನಿಗೆ ಬಿಟ್ಟು, ಅದು ಹೈದರಾಬಾದಲ್ಲಿ ಮೊದಲೇ ಎಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ಸ್ಪೇಸ್ ಎಲ್ಲ ತಿಳ್ಕೊಂಡು ಡೀಟೇಲಾಗಿ ಎಲ್ಲ ಅಳವಡಿಸ್ಕೊಂಡು 2018ರಲ್ಲಿ ಕಂಪ್ನಿ ಅವರು ಸ್ಟಾರ್ಟ್ ಮಾಡಿದ್ದು. ಫಸ್ಟು ಪ್ರೈವೇಟ್ ಲಿಮಿಟೆಡ್ದು, ಮೊದಲೆಲ್ಲ ಭಾರತದ ಮಾತ್ರ ಇತ್ತು. ಅದೇ ಪ್ರೈವೇಟಲ್ಲಿ ಇವರೇ ವಿಕ್ರಮನ್ ಅವರು ಮಾತ್ರ ಹೊಸದಾಗಿ, ಆಮೇಲೆ ಬೇರೆ ಬೇರೆ ಕಂಪ್ನಿಗಳು ಸಮೇತ ಈ ನಮ್ಮ ಭಾರತ ಮೇಕ್ ಇನ್ ಇಂಡಿಯಾ ಪ್ರಕಾರ ಮೋಸ್ಟ್ಲಿ ಯಾವುದೋ ಆ್ಯಕ್ಟ್ ಪ್ರಕಾರ ಬೇರೆ ಬೇರೆ ಕಂಪ್ನಿಗಳು ಸಮೇತ ಎಲ್ಲ ಹುಟ್ಟಿಕೊಂಡವು. ಆದರೆ ಅವೆಲ್ಲ ಕಂಪ್ನಿಗಳಿಗಿನ್ನ ಮೇಯ್ನಾಗಿ ಉಳಿದು ಇವರಿಬ್ಬರು ಬ್ರದರ್ಸ್ ಇದ್ದಾರಲ್ಲ, ಬ್ರದರ್ಸ್ ಅಲ್ಲ ಫ್ರೆಂಡ್ಸು, ಅವರಿಬ್ಬರು ಸೇರಿ ಅವರು ಇಸ್ರೋದಾಗೆ ಕೆಲಸ ಮಾಡ್ತಾ ಇರೋದು. ಆದರೆ ಅವರಿಬ್ಬರು ಹೊಸದಾಗಿ ಕಂಪ್ನಿಗೆ ಇವತ್ತು ವಿಶೇಷವಾಗಿ ನಮ್ಮ ಭಾರತದ ಹೆಮ್ಮೆ ಅದು
ಆಂಧ್ರ ಪ್ರದೇಶದವರು, ಅದು ಹೈದರಾಬಾದವರು, ಅದು ನಮ್ಮ ಭಾರತದ ಹೆಮ್ಮೆಯವರು ಅಂತಲೇ ಹೇಳ್ಕೊಬೋದು. ಯಾಕಂದರೆ ಇಸ್ರೋದಲ್ಲಿ ಬೇರೆ ಈ ಥರ ಮಾಡ್ತಾ ಇರೋದು ಬೇರೆ ಅಮೇರಿಕವರು ಮಾತ್ರ. ಅಮೇರಿಕವರು ಅವ್ರದ್ದು ಗೌರ್ಮೆಂಟ್ದು ಒಂದಿತ್ತು, ಪ್ರೈವೇಟ್ ಮಾಡ್ಕೊಂಡು ಅವರು ಪ್ರೈವೇಟ್ ಲಾಂಚ್ ಎಲ್ಲ ಮಾಡ್ತಾಯಿದ್ರು ಪ್ರೈವೇಟ್ ಥರ. ಆದರೆ ಫಸ್ಟ್ ಟೈಮ್ ನಮ್ಮ ಭಾರತ ಮಾಡಿದೆ. ಈ ಕಡೆ ಬೇರೆ ದೇಶಗಳೆಲ್ಲ ನಮ್ಮ ಭಾರತ ದೇಶ ಕಡೆ ತಿರುಗಿ ನೋಡ್ತಾ ಇದ್ದೇವೆ, ಯಾವ ರೀತಿ ಮಾಡಿದ್ರು, ಏನು ಸಾಧನೆ ಎಂತ ಅಂತ. ಇದು ನಮ್ಮ ಭಾರತ ಅವರು ಮೇನಾಗಿ APJ ಅಬ್ದುಲ್ ಕಲಾಂ ಅಂತಹ ಸೈಂಟಿಸ್ಟ್ಗಳು ಇರೋ ನಮ್ಮ ದೇಶ. ನಾವು ಇನ್ನೂ ಮುಂದುವರಿಬೇಕು ಅಂತ ಆಶಿಸೋಣ. ನಮ್ಮನ್ನು ಟೆಕ್ನಾಲಜಿ ಬೆಳೆದುಕೊಂಡು ಚೀನಾಗಿಂತ ಇನ್ನೂ ವೇಗವಾಗಿ ಬೆಳಿಬೇಕು. ನಾವು ಇವಾಗೇ ಬೆಳೀತಾ ಇದ್ದೀರಿ, ಎಕನಾಮಿಕಲಿ ಫಸ್ಟ್ ಪ್ಲೇಸಲ್ಲಿದ್ದೀರಿ. ಇನ್ನು ನಾವು ಬೆಳೆದರೆ ನಮಗೆ ಇನ್ನೂ ಹೆಚ್ಚು ದೇಶಗಳಲ್ಲಿ ಬೆಲೆ ಜಾಸ್ತಿ ಇರ್ತೈತೆ. ಇವಾಗ ಅಮೇರಿಕಾ ನಂಬರ್ 1ನಲ್ಲಿದೆ, ಡಾಲರ್ಸಲ್ಲಾಗಲಿ, ಗೋಲ್ಡಲ್ಲಾಗಲಿ, ಶೇರ್ಸಲ್ಲಾಗಲಿ. ಅದೇ ರೀತಿ ನಮ್ಮದು ಒಂದು ದೇಶ ಇವಾಗ ಹೊಸ ಸಂಸ್ಥೆಗಳು, ಹೊಸ ಇನೋವೇಷನ್ನು, ಕ್ರಿಯೇಟಿವಿಟಿ ಮಾಡೋದ್ರಿಂದ ನಮ್ಮ ದೇಶನೂ ಸಮೇತ ಒಂದಲ್ಲ ಒಂದು ದಿವಸ ಡೆವಲಪ್ಮೆಂಟ್ ಆಗೇ ಆಗ್ತೈತೆ. ಅದ್ರ ಮೇನಾಗಿ ನಾವು ಇದೇ ಒಂದು ಎಕ್ಸಾಂಪಲ್. ಇವಾಗ ಪ್ರೈವೇಟ್ ಲಿಮಿಟೆಡ್ ಸ್ಪೇಸ್ ಆಗಿದೆ. ಇನ್ನು ಯಾವ ರೀತಿ ಇನ್ನೂ ಏನೇನಾಗ್ತೋ ಗೊತ್ತಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತು ನಮ್ಮ ಚಾನಲ್ ನೀವು ಯಾವುದು ಹೊಸಬರು ನೋಡ್ತಾ ಇದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು.